ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮಿತ್ ಬಬ್ಲು. ಸೊ ನಾವು ಮೊನ್ನೆಯಿಂದ ರೂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇವತ್ತು ರೂಟ್ದು ಕೊನೆ ಟಾಪಿಕ್, ಓಕೆನಾ? ಏನಪ್ಪಾ ಅಂದ್ರೆ ಮಾಡಿಫಿಕೇಶನ್ಸ್ ಆಫ್ ರೂಟ್. ಓಕೆ, ಇವಾಗ ರೂಟ್ ಏನಿದು ಮಾಡಿಫಿಕೇಶನ್ಸ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನನ್ನ ರೂಟ್ ಫಂಕ್ಷನ್ ಏನು ಅಂತ ಹೇಳಿದ್ದೆ, ಒಂದು ಅಬ್ಸಾರ್ಪ್ಷನ್, ಕರೆಕ್ಟಾ? ಅಬ್ಸಾರ್ಪ್ಷನ್ ಅಂತ ಹೇಳಿದ್ದೆ, ಕಂಡಕ್ಷನ್ ಆಫ್ ವಾಟರ್ ಅಂಡ್ ಮಿನರಲ್ಸ್, ಮತ್ತೆ ಇದು ಸೆಕ್ರೇಷನ್ ಆಫ್ ಗ್ರೋತ್ ಪ್ರಮೋಟಿಂಗ್ ಹಾರ್ಮೋನ್ಸ್, ಕರೆಕ್ಟಾ? ಸಮ್ ಪ್ಲಾಂಟ್ ಹಾರ್ಮೋನ್ಸ್ ನ ಸೆಕ್ರೇಟ್ ಮಾಡುತ್ತೆ, ಮತ್ತೆ ಸಾಯಿಲ್ಗೆ ಬಿಗಿಯಾಗಿ ಹಿಡಿದಿಟ್ಕೊಳ್ಳುತ್ತೆ, ಗಿಡಗೆ ಏನೋ ಆಗ್ದಂಗೆ ಆಂಕರೇಜ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ದೆ, ಕರೆಕ್ಟಾ? ಸೊ ಮಾಡಿಫಿಕೇಶನ್ಸ್ ಅಂದ್ರೆ ಏನ್ ಗೊತ್ತಾ, ಈಗ ರೂಟ್ದು ಸ್ಟ್ರಕ್ಚರು ಮತ್ತೆ ಫಂಕ್ಷನ್, ಈಗ ನಾನು ಹೇಳಿದ ಫಂಕ್ಷನ್ಸ್ ನ ಬಿಟ್ಟು ಬೇರೆ ಬೇರೆ ಫಂಕ್ಷನ್ಸ್ ನ ಮಾಡಕ್ಕೆ ಅದ್ರೊಳಗಡೆ ಸ್ಟ್ರಕ್ಚರ್ ಎಲ್ಲ ಮಾಡಿಫೈ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಈಗ ರೂಟ್ ಒಳಗಡೆ ಏನೋ ಮಾಡಿಫೈ ಆಗ್ಬಿಟ್ಟು ಏನೋ ಬೇರೆ ಇನ್ನೊಂದು ಫಂಕ್ಷನ್, ಹೊಸ ತರ ಫಂಕ್ಷನ್ ಮಾಡೋ ತರ, ಓಕೆನಾ? ಅದನ್ನೇ ಮಾಡಿಫಿಕೇಶನ್ಸ್ ಆಫ್ ರೂಟ್ ಅಂತ ಕರಿತೀವಿ, ಓಕೆನಾ? ಸೊ ಈಗ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಅದನ್ನ ತಿಳ್ಕೊಂಡ್ರೆ ಸಾಕು, ಓಕೆನಾ? ಟ್ಯಾಪ್ ರೂಟ್ಸ್ ಆಫ್ ಕ್ಯಾರೆಟ್, ಟರ್ನಿಪ್ and advantageous roots of sweet potato get swollen and store food. ತುಂಬಾ 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 ಇಂಪಾರ್ಟೆಂಟ್ ಇದು. ಹಿಂಗೆ ಬರುತ್ತೆ ಸ್ಟೇಟ್ಮೆಂಟ್. ಕ್ಯಾರೆಟ್ದು ಮತ್ತೆ ಟರ್ನಿಪ್ದು ಟ್ಯಾಪ್ ರೂಟ್ ಅದೆಲ್ಲ ನಮಗೆ ಗೊತ್ತಿದೆ, ಬಟ್ ಅದೇನಾಗಿದೆ ಗೊತ್ತಾ, ದೇ ಆರ್ ಮಾಡಿಫೈಡ್ ಏನಕ್ಕೆ? ಟು ಸ್ಟೋರ್ ದಿ ಫುಡ್. ಮತ್ತೆ ಅಡ್ವಾಂಟೇಜಿಯಸ್ ರೂಟ್ಸ್ ಆಫ್ ಸ್ವೀಟ್ ಪೊಟ್ಯಾಟೊ, ಅದು ಕೂಡ ಏನಾಗುತ್ತೆ ಗೊತ್ತಾ, ಸ್ವೋಲನ್ ಆಗುತ್ತೆ. ಈಗ ಒಂದು ರೂಟ್ ಅಂತ ನೀವು ತಗೊಂಡ್ರೆ, ಕರೆಕ್ಟಾ? ಈಗ ಒಂದು ರೂಟ್ ಹಿಂಗಿರುತ್ತೆ ಅನ್ಕೊಳ್ಳಿ, ಕರೆಕ್ಟಾ? ಈಗ ಒಂದು ರೂಟ್ ಹಿಂಗಿರುತ್ತೆ ಅಲ್ವಾ? ಸೊ ಆ ರೂಟ್ ಏನಾಗುತ್ತೆ, ಹಿಂಗ್ ಸ್ವೋಲನ್ ಆಗುತ್ತೆ, ಓಕೆನಾ? ಹಿಂಗ್ ಸ್ವೋಲನ್ ಆಗಿ ಇಲ್ಲಿ ಫುಡ್ ಸ್ಟೋರ್ ಆಗುತ್ತೆ, ಓಕೆನಾ? ಸೊ ಅದನ್ನೇ ಇವ್ರು ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ನೋಡಿ ಇಲ್ಲಿ ಪಿಕ್ಚರ್ ಅಲ್ಲಿ ಬನಿಯನ್ ಟ್ರೀ, ಕರೆಕ್ಟಾ? ಈ ಬನಿಯನ್ ಟ್ರೀದು ಪಿಕ್ಚರ್ ನೋಡಿದ್ರೆ ಏನಿದೆ, ಇಲ್ಲಿ ಹ್ಯಾಂಗಿಂಗ್ ತರ ಇದೆ, ಕರೆಕ್ಟಾ? ರೂಟ್ಸ್. ಸೊ ಇದು ಏನ್ಗೆ ವೆರಿ ವೆರಿ ಇಂಪಾರ್ಟೆಂಟ್, ಏನಿದು ಹ್ಯಾಂಗಿಂಗ್ ರೂಟ್ಸ್, ಕರೆಕ್ಟಾ? ಸೊ ಇದು ಒಂದು ಮಾಡಿಫಿಕೇಶನ್ಸ್. ಏನ್ಗೆ ಅಂದ್ರೆ ಬನಿಯನ್ ಟ್ರೀದು ನೋಡಿ ಎಷ್ಟು ಲಾಜಿಕಲ್ ಆಗಿದೆ ಅಂದ್ರೆ, ಈಗ ಇದು ನೋಡಿ ಇದ್ರದ್ದು ಬ್ರಾಂಚಸ್ ಏನಿದೆ, ಇವು ತೂಕ ಇರ್ತವೆ ತಾನೆ, ಬಿದ್ದೋಗಲ್ವಾ? ಕೆಳಗ್ ಇದು ಕಟ್ಟಾಕ್ಬಿಟ್ಟು ಬಿದ್ದೋಗ್ತಾ ತಾನೆ, ಅದು ಬಿದ್ದೋಗ್ಬಾರ್ದು ಅಂತ ನೋಡಿ ಬೇರೆ ಏನಾಗಿದೆ ಅಂದ್ರೆ, ಇದೆಲ್ಲ ಬೇರದ್ರದ್ದು ಬೇರ್ ನೋಡಿ ಈ ತರ ಮಾಡಿಫೈ ಆಗ್ಬಿಟ್ಟು ಭೂಮಿಗೆ ಭಾರನ ಬಿಡದಂಗೆ ತಡೆಯುತ್ತೆ, ಅರ್ಥ ಆಯ್ತಾ? ಆಮೇಲಿಂದ ಸೊ ದೀಸ್ ಆರ್ ಕಾಲ್ಡ್ ಅಸ್ ಪ್ರಾಪ್ ರೂಟ್ಸ್. ಇವನ್ನ ನಾವೇನಂತ ಕರಿತೀವಿ ಅಂದ್ರೆ, ಇಲ್ಲಿ ಬರ್ಕೊಂಡ್ಬಿಡಿ ಇಲ್ಲಿ, ಪ್ರಾಪ್ ರೂಟ್ಸ್, ಓಕೆನಾ? ಪ್ರಾಪ್ ರೂಟ್ಸ್ ಅಂದ್ರೆ ಏನ್ ಕೇಳಿ, ಸಪೋರ್ಟ್ಗೆ, ಓಕೆನಾ? ಅದಾದ್ಮೇಲೆ ದ ಸ್ಟೆಮ್ಸ್ ಆಫ್ ದಿ ಮೇಸ್ ಅಂಡ್ ಶುಗರ್ ಕೇನ್ ಹ್ಯಾವ್ ಸಪೋರ್ಟಿಂಗ್ ರೂಟ್ಸ್ ಕಮಿಂಗ್ ಔಟ್ ಫ್ರಮ್ ದಿ ಲೋವರ್ ನೋಟ್ಸ್ ಆಫ್ ದಿ, ಅರ್ಥ ಆಯ್ತಾ? ನೋಡಿ ಇದು ಪ್ರಾಪ್ ರೂಟ್ಸ್, ಸ್ಟಿಲ್ಟ್ ರೂಟ್ ತುಂಬಾ ಇಂಪಾರ್ಟೆಂಟ್. ಪ್ರಾಪ್ ರೂಟ್ ಕೂಡ ಸಪೋರ್ಟಿಂಗ್ ರೂಟೇ, ಸ್ಟಿಲ್ಟ್ ರೂಟ್ ಕೂಡ ಸಪೋರ್ಟಿಂಗ್ ರೂಟೇ, ಬಟ್ ಪ್ರಾಪ್ ರೂಟ್ಸ್ ಹ್ಯಾಂಗ್ ಆಗ್ತಾ ಇರುತ್ತೆ, ಓಕೆನಾ? ಬಟ್ ಅದೇ ನೀವು ಸ್ಟಿಲ್ಟ್ ರೂಟ್ ತಂದ್ರೆ, ನೋಡಿ ಇದೊಂದು ಮೇಸ್ ಗಿಡ ಅನ್ಕೊಳ್ಳಿ, ಓಕೆನಾ? ಇದೊಂದು ಮೇಸ್ ಗಿಡ ಅನ್ಕೊಳ್ಳಿ, ಓಕೆನಾ? ಇದೊಂದು ಮೇಸ್ ಗಿಡ ಅನ್ಕೊಳ್ಳಿ, ಇದ್ರದ್ದು ಸ್ಟೆಮ್ ಅನ್ಕೊಳ್ಳಿ, ಸ್ಟೆಮ್ ಇಂದ ಎಲ್ಲ ಈ ತರ ಬೇರ್ಗಳು ಬರ್ತವೆ, ಓಕೆನಾ? ಇದೇನ್ ಮಾಡುತ್ತೆ ಅಂದ್ರೆ ಮೇಸ್ ಗಿಡಗೆ ಆಂಕರೇಜ್ ಮಾಡಕ್ ಹೆಲ್ಪ್ ಮಾಡುತ್ತೆ, ಓಕೆನಾ? ಇದೊಂದು ಗೊತ್ತಿರ್ಬೇಕು. ಅದಾದ್ಮೇಲೆ ನ್ಯೂಮ್ಯಾಟೋಫೋರ್ಸ್ ಅಂದ್ರೆ ಏನ್ ಗೊತ್ತಾ, ಈಗ ನೋಡಿ, ಈಗ ರೈಸೋಪೋರಾದಲ್ಲಿ ಏನಾಗಿರುತ್ತೆ ಗೊತ್ತಾ, ಈಗ ಇದು ಫುಲ್ ಈ ತರ ಒಂದು ನದಿ, ಇದೊಂದು ಸಮುದ್ರ ಅನ್ಕೊಳ್ಳಿ, ಇದ್ರ ಒಳಗಡೆ ಇರ್ತವೆ ಇವು ರೈಸೋಪೋರ್ಸ್ಗಳು. ಸೊ ಆಕ್ಸಿಜನ್ ಬೇಕು ತಾನೆ ರೂಟ್ಸ್ಗೂ ಕೂಡ, ಅದಕ್ಕೆ ರೂಟ್ಸ್ ಏನಾಗುತ್ತೆ ಅಂದ್ರೆ ಮೇಲ್ಗಡೆಗೆ ಹಿಂಗ್ ಗ್ರೋ ಆಗ್ತವೆ, ಅರ್ಥ ಆಗ್ತಿದ್ಯಾ? ಸೊ ಇದನ್ನೇ ನಾವೇನಂತ ಕರಿತೀವಿ, ನ್ಯೂಮ್ಯಾಟೋಫೋರ್ಸ್. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ವರ್ಡ್ ಇದು ಸ್ವಾಂಪಿ ಏರಿಯಾಸ್ ಅಂದ್ರೆ ಸಾಲ್ಟ್ ಇರುತ್ತೆ ಗೊತ್ತಾ, ಆ ಏರಿಯಾಸ್ ಅಲ್ಲೆಲ್ಲ ಏನಾಗುತ್ತೆ, ಆಕ್ಸಿಜನ್ ಇರಲ್ಲ ಗೊತ್ತಾ, ಅದಕ್ಕೋಸ್ಕರ ರೂಟ್ಸ್ ಏನಾಗುತ್ತೆ ಈ ತರ ಮೇಲ್ಗಡೆ ಹಿಂಗ್ ಬೆಳ್ಕೊಳ್ಳುತ್ತೆ, ಓಕೆನಾ? ಅದನ್ನ ನಾವೇನಂತ ಕರಿತೀವಿ, ನ್ಯೂಮ್ಯಾಟೋಫೋರ್ಸ್ ಅಂತ ಕರಿತೀವಿ, ವಿಚ್ ಹೆಲ್ಪ್ ಟು ಗೆಟ್ ಆಕ್ಸಿಜನ್ ಫಾರ್ ರೆಸ್ಪಿರೇಷನ್. ಪಕ್ಕಾ ಇಂಪಾರ್ಟೆಂಟ್ ಅಪ್ಪ, ಬಿಟ್ರೆ ಕೆಟ್ರಿ ಹೇಳಿದೀನಿ. ಓಕೆ, ನೆಕ್ಸ್ಟ್ ಅದಕ್ಕೆ ಬ್ಯೂಟಿಫುಲ್ ಆಗಿರೋ ಒಂದು ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಸೊ ಅದನ್ನು ತೋರಿಸ್ಬಿಟ್ಟು ಒಂದ್ಸಲ ಅಷ್ಟೇ. ನೋಡಿ ಇಲ್ಲಿ ಎಷ್ಟು ನೀಟಾಗಿ ತೋರಿಸಿದ್ದಾರೆ. ಆಸ್ಪರ್ಜಸ್ ನೋಡಿ, ಇಲ್ಲೊಂದು ಇಟ್ಬಿಟ್ಟಿದ್ದಾರೆ ನೋಡಿ, ಇದೊಂದು ಇಂಪಾರ್ಟೆಂಟ್, ಇಲ್ಲಿ ಕೊಟ್ಟಿಲ್ಲ ಬಟ್ ಇದು ಎಕ್ಸಾಂಪಲ್ ಬರುತ್ತೆ. ಸೊ ಆಸ್ಪರ್ಜಸ್ ಬಂದ್ಬಿಟ್ಟು ಇಟ್ ಈಸ್ ಆಲ್ಸೋ ಎ ರೂಟ್ ಮಾಡಿಫಿಕೇಶನ್. ನೋಡಿ ಟರ್ನಿಪ್ ನೋಡಿ ಊದ್ಕೊಂಡಿದೆ, ಇಲ್ಲೆಲ್ಲ ಊಟ ಸ್ಟೋರ್ ಆಗಿರುತ್ತೆ, ಕರೆಕ್ಟಾ? ನೋಡಿ ಕ್ಯಾರೆಟ್ ಯಾಕೆ ಊದ್ಕೊಂಡು, ಕ್ಯಾರೆಟ್ ಅಲ್ಲೂ ನೋಡಿ, ಸೊ ಕ್ಯಾರೆಟ್ ರೂಟ್ಸ್ ಮಾಡಿಫೈ ಆಗ್ಬಿಟ್ಟು. ನೆಕ್ಸ್ಟ್ ನೋಡಿ ಸ್ವೀಟ್ ಪೊಟ್ಯಾಟೋನು ಅಷ್ಟೇ, ನೋಡಿ ಇಲ್ಲಿ ನ್ಯೂಮ್ಯಾಟೋಫೋರ್ಸ್ ರೆಸ್ಪಿರೇಷನ್ಗೆ,
ಯಾವ ಥರ ಆಗಿದೆ ನೋಡಿ, ಇಲ್ಲಿ ಈ ಥರ ಹಿಂಗೆ ಗ್ರೋ ಆಗಿದೆ, ಆಯ್ತಾ? ಇದೆಲ್ಲ ಅದ್ರ ಬೇರುಗಳು, ಓಕೆನಾ? ಸೊ ಇಷ್ಟೇ ಸಿಂಪಲ್ ಆಗಿದೆ. ನೀನು ಎಷ್ಟು NCERT ಕೊಟ್ಟಿದ್ದಾರೋ ಅಷ್ಟು ಮಾತ್ರನೇ ತಿಳ್ಕೊಳ್ಳಿ. ಅದನ್ನೇ ರಿಪೀಟ್ ಆಗಿ ವಿಡಿಯೋನ ನೋಡ್ಬಿಟ್ಟು ಹಂಗೆ ಗ್ಯಾಪ್ನ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಓಕೆನಾ? ನಾನು ಆದಷ್ಟು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ನಾಳೆ ಸ್ಟೆಮ್ ಜೊತೆ, ಓಕೆನಾ? ಸ್ಟೆಮ್ಮಲ್ಲೂ ಸೇಮ್, ವಾಟ್ ಈಸ್ ಸ್ಟೆಮ್, ಫಂಕ್ಷನ್ಸ್ ಆಫ್ ಸ್ಟೆಮ್, ಮಾಡಿಫಿಕೇಶನ್ಸ್ ಆಫ್ ಸ್ಟೆಮ್, ಇಷ್ಟೇ ಓದೋದು. ಆಮೇಲೆ ಲೀಫ್, ಆಮೇಲೆ ಫ್ಲವರ್ಸ್. ಸೊ ಈ ಥರ ಸಿಸ್ಟಮ್ಯಾಟಿಕ್ ಆಗಿ ಹೋಗೋಣ. ಥ್ಯಾಂಕ್ ಯು, ಬಾಯ್.